ನಿನ್ನೆ ಸಂಜೆ ಎಲ್ಲರ ಮನಸ್ಸನ್ನು ಕಲಕ್ತಕ್ಕಂಥ ಒಂದು ದುರ್ಘಟನೆ ನಡೆದು ಹೋಗಿದೆ. ಅತ್ಯಂತ ಚಿಕ್ಕ ವಯಸ್ಸಿನ ಬಾಲಕನ ಸಾವಾಗಿದೆ. ಅದರ ಹಿಂದೆ ಬಹಳ ದೊಡ್ಡ ಅದು ಷಡ್ಯಂತ್ರ ಇದೆ ಅನ್ನೋಂಥದ್ದೇನು ಕಾಣೋದಿಲ್ಲ. ಅದರ ಬದಲಾಗಿ ಮಕ್ಕಳುಗಳ ಮಧ್ಯೆ ಆದಂಥ ಗಲಾಟೆ, ಹೊರಗಿನವರ ಪುಂಡ ಹುಡುಗರ ಪ್ರವೇಶದಿಂದಾಗಿ ಅಮಾಯಕ ಸಂಕೇತನ ಸಾವಾಗಿದೆ. ಆತ ಜಗಳ ಬಿಡಿಸೋಕ್ಕೆ ಹೋಗಿ ತನ್ನ ಸಾವನ್ನು ಅಪ್ಪಿದ್ದಾನೆ. ಇದರ ಬಗ್ಗೆ ಯಾವುದೇ ಇಲ್ಲಿಯ ಧರ್ಮದ ಜಾತಿಯ ಸಂಘರ್ಷ ಆಗಿಲ್ಲ. ಇಲ್ಲಿ ನಾನು ಸಾವಿನ ಮನೆ ಹತ್ರ ಬಂದಿದ್ದೇನೆ. ಇಲ್ಲಿ ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು ನಿಂತು ಆ ಸಾವನ್ನು ನೋಡಿ ಕಣ್ಣೀರು ಹಾಕ್ತಾ ಇದ್ದಾರೆ. ನಮ್ಮ ಮನೆ ಹುಡುಗ ಅಂಥೇಳಿ ಮುಸ್ಲಿಮರು ಹೇಳ್ತಿದ್ದಾರೆ, ಬಹಳ ಶಾಂತವಾಗಿದ್ದ ಅಂಥೇಳಿ ಹಿಂದೂಗಳು ಹೇಳ್ತಾ ಇದ್ದಾರೆ. ಈ ಥರ ನಡೆದಂಥ ಘಟನೆ ಯಾರಾದರೂ ಕೂಡ ಖಂಡಿಸ್ತಕ್ಕಂಥದ್ದೇ. ಯಾರು ಹತ್ಯೆಯಲ್ಲಿ ಪಾಲ್ಗೊಂಡಿದ್ದಾರೆ ಆ ಹುಡುಗರುಗಳ ಮೇಲೆ ಕ್ರಮ ಆಗಬೇಕು. ಅದ್ರ ಬಗ್ಗೆ ಯಾರೇನು ಭಿನ್ನಾಭಿಪ್ರಾಯ ಇಲ್ಲ. ಆದರೆ ಪ್ರಶ್ನೆ ಇರೋದಿಲ್ಲಿ, ಅವನು ಬಡ ಕುಟುಂಬದವನು, ಕಾರ್ಮಿಕ ಕುಟುಂಬದವನು, ಅವನಿಗೆ ಸರ್ಕಾರ ಪರಿಹಾರವನ್ನು ಕೊಡಬೇಕು. ಆ ಕುಟುಂಬ ನೆಮ್ಮದಿಯಿಂದ ಬದುಕಬೇಕು. ಪ್ರಾಯಕ್ಕೆ ಬರ್ತಾ ಇದ್ದಂಥ ಒಬ್ಬ ಮಗನನ್ನು ಕಳೆದುಕೊಂಡಿದ್ದಾರೆ. ಅನಾಥ ಆಗಿದೆ ಆ ಕುಟುಂಬ. ಅದಕ್ಕೆ ಸರ್ಕಾರ ಹೆಚ್ಚಿನ ಪರಿಹಾರವನ್ನು ನೀಡಬೇಕು. ಎರಡನೇದಾಗಿ ಹೊಸ SP ಬಂದಿದ್ದಾರೆ ಇಲ್ಲಿ ಶಿವಮೊಗ್ಗಕ್ಕೆ. ಬರ್ತಾ ಇದ್ದ ಹಾಗೆಯೇ ಶಿವಮೊಗ್ಗದಲ್ಲಿ ಲಾ ಆ್ಯಂಡ್ ಆರ್ಡರ್ನ ಹದ್ದುಬಸ್ತಿನಲ್ಲಿ ತರ್ತೀನಿ ಅಂತ ಮಾತನ್ನು ಹೇಳಿದ್ದಾರೆ. ಅವರ ಗಮನಕ್ಕೆ ತರೋದು ಅಂತಂದರೆ, ಈ ಭಾಗದಲ್ಲಿರ್ತಕ್ಕಂಥ ಯಾವುದೇ ವ್ಯಕ್ತಿಯನ್ನು, ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು, ಅವನು ಹಿಂದೂ ಇರಲಿ ಮುಸ್ಲಿಂ ಇರಲಿ, ಯಾರನ್ನ ಬೇಕಾದ್ರೂ ಕೇಳಿದರೆ ಇಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಮುಚ್ಚು ಮರೆ ಇಲ್ಲದೆ, ಯಾವುದು ಹೆದರಿಕೆ ಇಲ್ಲದೇ ಹೇಳ್ತಾರೆ. ಇಲ್ಲಿ ಪುಂಡಾಟಿಕೆ ಜಾಸ್ತಿ ಆಗಿದೆ, ಗಾಂಜಾ ವ್ಯವಹಾರ ಜಾಸ್ತಿ ಇದೆ. ಸಂಜೆ ಆದರೆ ಮರ್ಯಾದಸ್ಥರು ಯಾರು ಓಡಾಡಂಗಿಲ್ಲ. ಗಲಾಟೆ ಮಾಡೋ ಹುಡುಗರುಗಳಿಗೆ ಹೇಳಕ್ಕೆ ಹೋದರೆ ಹಿರಿಯರು ಅವ್ರ ಮೇಲೇ ಹುಡುಗರು ಹೋಗ್ತಾರೆ. ಒಂದು ರೀತಿಯ ಗಾಂಜಾ ಹಾವಳಿ ಅತಿ ಹೆಚ್ಚಾಗಿದೆ ಶಿವಮೊಗ್ಗದಲ್ಲಿ. ಇದನ್ನು ಯಾರು ಕೂಡ ನಿಯಂತ್ರಿಸೋದಲ್ಲಿ ಆಗ್ತಾ ಇಲ್ಲ. ಅಲ್ಲೊಂದು ಇಲ್ಲೊಂದು ಕೇಸ್ ಹಿಡಿದ್ವಿ ಅಂತೇಳಿ ಕೇಸು ದಾಖಲೆ ಆಗ್ತಾ ಇದೆಯಾ ಹೊರತು ಇದು ನಿಯಂತ್ರಣದಲ್ಲಿ ಬಂದಿಲ್ಲ. ಶಿವಮೊಗ್ಗದಲ್ಲಿ ಹೈಯೆಸ್ಟ್ ಗಾಂಜಾ, ಅದರಲ್ಲೂ ಈ ಏರಿಯಾದಲ್ಲಿ ಇರ್ತಕ್ಕಂಥ ತುಂಗಾನಗರ ಸ್ಟೇಷನ್ ಒಂದೇ ಸಾಕಾಗೋದಿಲ್ಲ. ಇದು ಎಲ್ಲ ಥರದ ಕ್ರಿಮಿನಲ್ ಚಟುವಟಿಕೆ ನಡೆಯುವಂಥ ಏರಿಯಾ ಆಗಿಬಿಟ್ಟಿದೆ. ಇಲ್ಲಿ ಮರ್ಯಾದಸ್ಥರು ನೆಮ್ಮದಿಯಿಂದ ಬದುಕಕ್ಕೆ ಸಾಧ್ಯ ಆಗುತ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಹೆಚ್ಚು ಪೊಲೀಸ್ ವ್ಯವಸ್ಥೆ ಇಲ್ಲಾಗಬೇಕು. ಮತ್ತೊಂದು ಸ್ಟೇಷನ್ ಕೂಡ ಮಾಡಬೇಕಿದೆ. ಭಾಳ ದೊಡ್ಡ ಲಿಮಿಟ್, ತುಂಗಾ ಲಿಮಿಟೇಷನ್ ಬಹಳ ವ್ಯಾಪ್ತಿಯಲ್ಲಿದೆ. ಮತ್ತು ಹೊಸ ಹೊಸ ಎಕ್ಸ್ಟೆನ್ಷನ್ಗಳು, ಅಲ್ಲಿ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅನ್ನೋದು ಕೂಡ ಜನಕ್ಕೆ ಗೊತ್ತಾಗುತ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಮತ್ತೊಂದು ಪೊಲೀಸ್ ಸ್ಟೇಷನ್ ಆಗಬೇಕು. SP ಅವರ ಗಮನಕ್ಕೆ ತರ್ತಾ ಇದ್ದೇನೆ, ಇಡೀ ನಿಮ್ಮ ಇಲಾಖೆಗೆ ಗೊತ್ತಿದೆ ಯಾರಿಲ್ಲಿ ಗಾಂಜಾ ಮಾರ್ತಾರೆ ಅಂತ. ಕೆಳಮಟ್ಟದ ಅಧಿಕಾರಿಗಳಿಗಂತೂ ಸ್ಪಷ್ಟವಾಗಿ ಗೊತ್ತು, ಇಂಥವರೇ ಗಾಂಜಾ ಮಾರ್ತಾರೆ. ಇಲ್ಲಿ ಎರಡೇ ದಂಧೆ ಮೇಜರ್ ನಡೆಯುವಂಥದ್ದು. ಒಂದು ದನಗಳನ್ನ ಕದ್ಕೊಂಬರೋದು, ಅದ್ರ ಕಡೆಯಿಂದ ಗಲಾಟೆ, ಗಾಂಜಾ ಮಾರೋದು, ಅದರಿಂದ ಗಲಾಟೆ. ಇವೆರಡನ್ನ ನಿಯಂತ್ರಿಸದೇ ಇದ್ದರೆ ಶಿವಮೊಗ್ಗ ಶಾಂತವಾಗಿರೋಕ್ಕೆ ಸಾಧ್ಯ ಇಲ್ಲ. ಮೊದಲು ಪೊಲೀಸ್ ಇಲಾಖೆಯನ್ನೇ ಈ ಭಾಗದಲ್ಲಿ ನಮ್ಮ SP ಅವರು ಸರಿಪಡಿಸಬೇಕಾಗಿದೆ. ಅಗತ್ಯ ಬಿದ್ದಷ್ಟು ಹೊಸ ಪೊಲೀಸನ್ನು ಆಯ್ಕೆ ಮಾಡಿಕೊಳ್ಳಿ, ತೊಗೊಂಡು ಬನ್ನಿ, ಹೊಸ ಸ್ಟೇಷನ್ ಮಾಡಿ. ಆದರೆ ಇರ್ತಕ್ಕಂಥ ಯಾರ್ಯಾರು ಹಳಬರಿದ್ದಾರೆ ಸೀನಿಯರ್ಸ್, ಅವರೆಲ್ಲರೂ ಗಾಂಜಾ ವ್ಯವಹಾರದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ನಾನು ನೇರವಾದ ಆಪಾದನೆ ಮಾಡ್ತಾ ಇದ್ದೇನೆ. ಇದಕ್ಕೆ ಯಾವುದು ಪುಳ್ಳ ಆಪಾದನೆ ಅಲ್ಲ, ಜನಕ್ಕೆ ಕೂಡ ಗೊತ್ತಿದೆ. ಜನ ಹೇಳ್ತಾರೆ ಪೊಲೀಸ್ ಹೆಸರನ್ನ, ಇಂಥವನೇ ಬಂದಿಸ್ಕೊಂಡು ಹೋಗ್ತಾನೆ ಅಂತೇಳಿ ಹೇಳ್ತಾರೆ. ಹಾಗಾಗಿ ಪೊಲೀಸ್ ಇಲಾಖೆಯನ್ನು ಈ ಭಾಗದಲ್ಲಿ ಸರಿಪಡಿಸುವ ಹೊಣೆಗಾರಿಕೆ ಹೊಸದಾಗಿ ಬಂದಿರುವಂಥ SP ಅವ್ರದ್ದಿದೆ. ಅದನ್ನು ನಿಯಂತ್ರಿಸದೇ ಇದ್ದರೆ ಶಿವಮೊಗ್ಗದೊಳಗೆ ಲಾ ಆ್ಯಂಡ್ ಆರ್ಡರ್ ಇರೋಕ್ಕೆ ಸಾಧ್ಯವೇ ಇಲ್ಲ. ಜನ ನೆಮ್ಮದಿಯಾಗಿ ಬದುಕುವಂಥ ವಾತಾವರಣವನ್ನು ಹೊಸ SP ಅವರು ಸೃಷ್ಟಿ ಮಾಡಬೇಕು. ಅಗತ್ಯ ಬಿದ್ದಂಥ ಎಲ್ಲ ಕ್ರಮವನ್ನು ತೆಗೆದುಕೊಳ್ಬೇಕು. ಯಾವುದೇ ಒತ್ತಡಗಳು ಬಂದರು, ಯಾವುದೇ ಪ್ರಭಾವ ಬಂದರೂ ಕೂಡ SP ಅವರು ಅದಕ್ಕೆ ಬಗ್ಗಬಾರದು ಅನ್ನೋಂಥ ಒತ್ತಾಯವನ್ನು ಮಾಡ್ತೇನೆ. ಇವತ್ತು ಒಂದು ಸಾವಾಗಿದೆ, ನೋವನ್ನು ಎಲ್ಲರೂ ಅನುಭವಿಸ್ತಾ ಇದ್ದೇವೆ. ಮತ್ತೊಂದು ಆಗಬಾರದು. SP ಅವರ ಅವಧಿಯೊಳಗೆ ಶಿವಮೊಗ್ಗ ಬಿಡೋದ್ರಲ್ಲಿ ಇನ್ನೊಂದು ಘಟನೆ ಆಗದಿರಂಗೆ ಅವರು ನೋಡಿಬಿಟ್ರೆ ಅದೇ ಶಿವಮೊಗ್ಗಕ್ಕೆ ಅವರು ಕೊಡುವಂಥ ಒಂದು ದೊಡ್ಡ ಕೊಡುಗೆ ಆಗುತ್ತೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.